ಗೊತ್ತು ನನಗೆ. ಅಚ್ಚೇರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ. ಅಚ್ಚೇರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ, ಯಾರನ್ನ ಹಾಕಬೇಕು ಅಂತ. ಅವ್ರು ಯಾವುದೋ ಕೊಲೆ ಕೇಸ ಸಿಗಾಕೊಂಡು ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಪಾಪ. ಅಚ್ಚೇರಿ ಅಭ್ಯರ್ಥಿನೇ ಬರಲಿ, ಇನ್ಯಾರಾದರೂ ಬರಲಿ, ಚುನಾವಣೆಗೆ ಎರಡು ಪಕ್ಷದವರು ಸಿದ್ಧವಾಗಿದ್ದೀವಿ, ಚುನಾವಣೆ ಮಾಡ್ತೀವಿ. ಕುಮಾರಸ್ವಾಮಿಯವರಿಗೆ ಅವರ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ನಾಗರಿಕ ಸನ್ಮಾನವನ್ನು ಆಯೋಜನೆ ಮಾಡಿದ್ದರು. ಕಾರಣಾಂತರದಿಂದ ಅದನ್ನು ಈಗ ಮಾರ್ಪಾಟು ಮಾಡಿ ಅವರು ನಾಳೆ ಚನ್ನಪಟ್ಟಣ ಬರ್ತಾ ಇದ್ದಾರೆ. ಅವರ ಕಾಲಾವಧಿಯಲ್ಲಿ ಆದಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅದನ್ನು ಅವರು ಬಹುಶಃ ಅವರು ಕೆಲವೇ ದಿನಗಳಲ್ಲಿ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸರ್ಕಾರಿ ಇದ್ದಂಥ ಕಾಮಗಾರಿಗಳಿಗೆ, ಕೆಲಸ ಕಾರ್ಯಗಳಿಗೆ ಅವರು ಚಾಲನೆ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಅದನ್ನು ಮಾಡ್ತಾರೆ. ಸಾರ್ವಜನಿಕ ಸಭೆ ನಾವು ಇಡೀ ಜಿಲ್ಲೆಯವರು ಚನ್ನಪಟ್ಟಣದಲ್ಲಿ ಮಾಡಬೇಕು ಅಂತ ಆಯೋಜನೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದಕ್ಕೆ ಸರ್ಕಾರಿ ಕಾರ್ಯಗಳು ಯಾವಾಗ ರಾಜೀನಾಮೆ ಕೊಡ್ತಾರೆ? ಚನ್ನಪಟ್ಟಣ ಬೈ ಎಲೆಕ್ಷನ್ದು ಸಾಕಷ್ಟು ಚರ್ಚೆ ಆಗ್ತಾ ಇರೋದು. ಏನಾದರೂ ಚರ್ಚೆ ಆಗಿದೆಯಾ? ಏನು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ, ನಮ್ಮಲ್ಲಿ ಇನ್ನೂ ಯಾವುದೇ ರೀತಿಯ ಚರ್ಚೆ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಎರಡು ಪಕ್ಷದ ಮುಖಂಡರುಗಳು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಅಭ್ಯರ್ಥಿ ಯಾರು ಅಂತ ಹೇಳ್ತಾರೆ. ನೀವು ಪ್ರಬಲ ಆಕಾಂಕ್ಷಿಗಳು ಸರ್. ನಮ್ಮ NDA ಯಾರು ಅಭ್ಯರ್ಥಿ ಅದನ್ನು ಕೆಲಸ ಪಾರ್ಲಿಮೆಂಟ್ ಚುನಾವಣೆ ಉದ್ಯೋಗ ಮಾಡಿದ್ದೀವಿ. ಕೆಲಸ ಅದರಲ್ಲೇನು ನೀವು ಯಾವುದೇ ರೀತಿಯ ಭಿನ್ನಾಭಿಪ್ರಾಯವನ್ನು ಫಸ್ಟ್ ಪ್ರಶ್ನೆಗಳು ನನ್ನನ್ನು ನಾನು ನೋಡಿದೆ. ನಿಖಿಲ್ ಅವರು ಭಾಳ ಪ್ರಶ್ನೆಗಳು ಕೇಳ್ತಾ ಇದ್ದೀವಿ, ನಿಮಗೂ ಕೇಳ್ತಾ ಇದ್ದೀವಿ. ನಮ್ಮನ್ನೇನು ಆ ಥರ ಒಟ್ಟಾರೆ ಈ ಚುನಾವಣೆ ಪಾರ್ಲಿಮೆಂಟು ಮುಗೀತು. ಈಗ ಈ ಬೈ ಎಲೆಕ್ಷನಲ್ಲಿ NDA ಅಭ್ಯರ್ಥಿ ಗೆಲ್ಬೇಕು. ಇಲ್ಲಿ ಯಾಕೆ ನಾವು NDA ಅಂದಮೇಲೆ JDS BJP ಏನು ವ್ಯತ್ಯಾಸ? ಅದು ಒಂದು ಏನಪ್ಪ ಅಂತಂದ್ರೆ ಇಡೀ ಜಿಲ್ಲೆನಲ್ಲಿ ನಾವು ರಚನೆ ಮಾಡ್ತಾರೆ. ಚನ್ನಪಟ್ಟಣ ಒಂದೇ BJPಗೆ ಸ್ವಲ್ಪ ಬಲ ಇರ್ತಕ್ಕಂಥ ಕ್ಷೇತ್ರ. 3 ಕ್ಷೇತ್ರಗಳು JDSಗೆ ಇವತ್ತು ಹೆಚ್ಚಿಗೆ ಶಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು. ಕನಕಪುರ ಆಗ್ಬೋದು, ರಾಮನಗರ ಆಗ್ಬೋದು, ಮಾಗಡಿ ಆಗ್ಬೋದು. ಇಡೀ ಜಿಲ್ಲೆಯಲ್ಲಿ ಅಸ್ತಿತ್ವ ಇರ್ತಕ್ಕಂಥದ್ದು BJPಗೆ ಚನ್ನಪಟ್ಟಣದಲ್ಲಿ. ಅದು ನೋಡೋಣ ಏನು ಪಕ್ಷ ತೀರ್ಮಾನ ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ನೀವು ಮುಂದೆ ಹೇಳಿದ್ದೀವಿ. ಸರಿಯಾದ ತಪ್ಪು ಅಂತ ನೀವೇ ತೀರ್ಮಾನ ಮಾಡಿ. ಅದು ನಾನು ಉಳಿಸ್ಕೊಳ್ಳೋ ಪ್ರಶ್ನೆ ಅಲ್ಲ, ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದರಲ್ಲಿ ನಡ್ಕೋಬೇಕಂತ ನಮ್ಮ ಕರ್ತವ್ಯ. ಅಂದರೆ ವಾಸ್ತವವಾಗಿ ಇದು ಇರ್ತಕ್ಕಂಥ ನೀವೇನಾದ್ರು ಹೇಳಿದ್ರು ಸರ್, ಡೆಲ್ಲಿಲಿದ್ರಿ ಹೈಕಮಾಂಡ್ ಹೇಳಿದ್ರ ಅಂತ ಹೇಳಿ ಏನು ಹೇಳೋಕ್ಕೋಗಿಲ್ಲ. ನೀವು ಕೇಳಿದ್ರಲ್ಲ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈಗ ಕಾಂಗ್ರೆಸ್ನವ್ರು ಈಗಾಗಲೇ ತಯಾರಿ ಮಾಡ್ತಾರೆ. DK ಸುರೇಶ್ ಅವರು ಅಚ್ಚೇರಿ ಅಭ್ಯರ್ಥಿ ಗೊತ್ತು ನನಗೆ. ಅಚ್ಚೇರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ. ಅಚ್ಚೇರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ, ಯಾರನ್ನ ಹಾಕಬೇಕು ಅಂತ. ಯಾವುದೋ ಕೊಲೆ ಕೇಸ ಸಿಗಾಕೊಂಡು ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ. ಅಚ್ಚೇರಿ ಅಭ್ಯರ್ಥಿನೂ ಬರಲಿ, ಇನ್ಯಾರಾದ್ರೂ ಬರಲಿ, ಚುನಾವಣೆಗೆ ಎರಡು ಪಕ್ಷದವರು ಸಿದ್ಧವಾಗಿದ್ದೀವಿ, ಚುನಾವಣೆ ಮಾಡ್ತಾರೆ. ನೀವೇನು JDS ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಸುದ್ದಿ ಇದೆ ಚನ್ನಪಟ್ಟಣದಿಂದ. ನಾವು ಯಾರಾದರೂ ಅಭ್ಯರ್ಥಿ ಆದರೆ ಏನು, JDS BJPಲಿ ಒಗ್ಗಟ್ಟಿದೆ, ಒಡಕಿಲ್ಲ. ಇನ್ನೂ ನೀವು ಅದನ್ನ ಬಹಳ ಎಳಿಕ್ ಹೋಗ್ಬೇಡಿ. ಚಿಹ್ನೆ ಬದಲಾಯಿಸ್ತಾರೆ, JDS ಯೋಗೇಶ್ವರ್ ಸ್ಪರ್ಧೆ ಮಾಡ್ತಾರೆ ಸುದ್ದಿ ಇದೆ. ಆ ಥರ ಏನು ನನಗೇನು ಯಾವುದು ಸುದ್ದಿ ಬಂದಿಲ್ಲಪ್ಪ. ನಿಮ್ಗೆ ಯಾವ ಬಂದು ಸುದ್ದಿ ಬಂತು ಗೊತ್ತಿಲ್ಲ, ನನಗೆ ಯಾವುದು ಸುದ್ದಿ ಬಂದಿಲ್ಲ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ. ಯಾಕೆ ನಮ್ಮನ್ನು ಇಷ್ಟೊಂದು ಸಿಗ್ತಿದೆ, ಇನ್ನೂ ಕಾಯಿ ಹಣ್ಣು ಆಗ್ತಿದೆ. ಮಾನ್ಯ ಮಾಜಿ ಸಂಸದರು ಅಚ್ಚೇರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ, ಅವರು ಈಗ ಮರ್ಡರ್ ಕೇಸಸ್ ಯಾಕೊಂಡಿದ್ದಾರೆ. ಅವರೇ ಅಚ್ಚೇರಿ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು. ಹಾಗಾಗಿ ಅದು ಆಗಲ್ಲ. ಈಗ ಇನ್ನೊಬ್ರು ಯಾರಾದ್ರು ಹೊಸ ಅಚ್ಚೇರಿ ಅಭ್ಯರ್ಥಿ ಇಟ್ಕೊಂಡು ನೋಡೋಣ.
ಯಾಕಂದ್ರೆ ಮರ್ಡರ್ ಕೇಸ್ ಅಂತ ಇದೆ. ಯಾರೋ ಗೊತ್ತಿಲ್ಲ ರೀ ನೀವೆಲ್ಲ. ಸರ್, ಈಗ ಚಿತ್ರ ನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆ ಎದುರಿಸ್ಬೇಕು ಅಂತೇಳಿ ನಮ್ಮ DK ಬ್ರದರ್ಸ್ ಪ್ಲಾನ್ ಮಾಡಿದ್ರು. ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ತೀವಿ, ಊಹೆ ಮಾಡ್ತಾರೆ. ಸರ್, ಈಗ ಸಾಕು ಇಷ್ಟು ಕಂಟೆಂಟ್ ಸರ್, ಈಗ ದರ್ಶನ್ ಅವರ ಕೊಲೆ ಆರೋಪದಲ್ಲಿ ಇದ್ರೆ ನೀವು ಕೂಡ ಸಿನಿಮಾ ಇಂಡಸ್ಟ್ರಿ ಇದ್ದವರು ಅಂತ ಇಂಥ ಪ್ರಕರಣಗಳನ್ನ ನೋಡಿದ್ರೆ ಏನು ಏನು ಗೊತ್ತಿಲ್ಲ. ಇದು ವಸ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ಒಂಥರ ವಿಚಿತ್ರ ಆಗಿತ್ತು ಅನಿಸುತ್ತೆ. ಪಾಪ ಅವ್ರಿಗೂ ಪಾಪ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು, ಸಾರ್ವಜನಿಕ ಬದುಕಿಗೆ ಬರಬೇಕು ಅಂತ ಅನಾಹುತ ಆಗುತ್ತೆ. ನೋಡೋಣ. ಅವರೇನ ಸರ್ ನೀವು ಹೇಳಿದ್ದು? ಸರ್, ಈಗ